ಸ್ನೇಹಿತರೆ, ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಧ್ಯಾನ, ದ್ವಾಪರ ಯುಗದಲ್ಲಿ ಶ್ರೀಹರಿಯ ಪೂಜೆ, ಕಲಿಯುಗದಲ್ಲಿ ದಾನವೇ ಶ್ರೇಷ್ಠ. ಆದ್ದರಿಂದ ಕಲಿಯುಗದಲ್ಲಿ ಶ್ರೀ ಮಹಾವಿಷ್ಣುವಿನ ಪ್ರೀತಿ ಸಂಪಾದಿಸಬೇಕಾದರೆ ವಿವೇಕಿಗಳಾದವರು ತಮ್ಮ ಶಕ್ತಿಯಾನುಸಾರ ದಾನ ನೀಡಬೇಕು. ದಾನ ನೀಡಲು ಧನ ಗಳಿಸಬೇಕು. ಗಳಿಸಿದ ಧನವನ್ನು ದಾನ ಧರ್ಮಕ್ಕಾಗಿಯೇ ವಿನಿಯೋಗಿಸಬೇಕು. ಹಣವಿದ್ದರೂ ಇನ್ನೊಬ್ಬರಿಗೆ ಕೊಡದೆ ತಾನು ತಿನ್ನದೆ ಇದ್ದರೆ ಅಂಥವರು ಮಹಾದರಿದ್ರರೆಂದು ತಿಳಿಯಬೇಕು. ಮನುಷ್ಯನ ಮರಣವಾದ ಬಳಿಕ ಅವನ ಹಿಂದೆ ತಾನು ದಾನ ನೀಡಿದ್ದು ಅವನ ಜೊತೆ ಬರುತ್ತದೆ. ಈ ಜನ್ಮದಲ್ಲಿ ಇಲ್ಲಿ ಯಾರು ದಾನ ನೀಡಿ ದರಿದ್ರರಾಗುತ್ತಾರೋ ಅವರು ಪರಲೋಕದಲ್ಲಿ ಶಾಶ್ವತ ಸುಖ ಅನುಭವಿಸುತ್ತಾ ಮಹಾ ಸಂಪತ್ತಿಗೆ ಒಡೆಯರಾಗುತ್ತಾರೆ. ಜಿಪುಣತನದಿಂದ ಇಲ್ಲಿ ಹಣ ಕೂಡಿಟ್ಟವರು ತಮ್ಮ ಕೊನೆಗಾಲದಲ್ಲಿ ಮತ್ತು ಪರಲೋಕದಲ್ಲಿ ಮಹಾ ದುಃಖ ಅನುಭವಿಸಬೇಕಾಗುತ್ತದೆ. ಶ್ರೀಹರಿಯನ್ನು ಒಲಿಸಿಕೊಳ್ಳಲು ತಪಸ್ಸಿಗಿಂತ ಈ ಕಲಿಯುಗದಲ್ಲಿ ದಾನವೇ ಶ್ರೇಷ್ಠ ಸಾಧನ. ಎಲ್ಲಾ ದಾನಕ್ಕಿಂತ ಅನ್ನದಾನ, ಜಲದಾನಗಳು ಅತ್ಯಂತ ಶ್ರೇಷ್ಠ. ಆನಂತರ ಭೂದಾನ, ಕನ್ಯಾದಾನ ಬರುತ್ತದೆ. ಈ ಪ್ರಪಂಚದಲ್ಲಿ ಅನ್ನವಿಲ್ಲದೆ ಯಾವ ಪ್ರಾಣಿಯೂ ಬದುಕಲಾರದು. ಹಸಿದವನಿಗೆ ಅನ್ನ ನೀಡಿದರೆ ಅವನ ಪ್ರಾಣದಾನ, ಜೀವದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ಅನ್ನದಾನದಷ್ಟೇ ಪುಣ್ಯಪ್ರದವಾದದ್ದು ಜಲದಾನ. ನೀರಿಲ್ಲದೆ ಅನ್ನ ಮನುಷ್ಯನ ಗಂಟಲಿನಲ್ಲಿ ಇಳಿಯಲಾರದು. ಆದ್ದರಿಂದಲೇ ಪ್ರಾಚೀನ ಭಾರತೀಯರು ನೀರನ್ನು ಜೀವಜಲವೆನ್ನುತ್ತಿದ್ದರು, ಅಮೃತಕ್ಕೆ ಸಮಾನವೆಂದು ಕರೆಯುತ್ತಿದ್ದರು. ನೀರನ್ನು ದಾನ ಮಾಡಿ ಜೀವ ಉಳಿಸಿದವನಿಗೆ ಜೀವದಾನ ಮಾಡಿದ ಪುಣ್ಯವೇ ಬರುತ್ತದೆ. ಹಸಿವು, ಬಾಯಾರಿಕೆ ಇವುಗಳನ್ನು ನೀಗಿಸಿ ಮನುಷ್ಯನಿಗೆ ಜೀವ ಚೈತನ್ಯವನ್ನು ನೀಡುವ ಅನ್ನದಾನ, ಜಲದಾನಗಳು ಮಾನವನು ಮಾಡುವ ಎಲ್ಲಾ ದಾನಗಳಿಗಿಂತಲೂ ಶ್ರೇಷ್ಠ. ಈ ಪ್ರಪಂಚವೆಲ್ಲ ಅನ್ನದಿಂದಲೇ ಬದುಕುತ್ತದೆ, ಅನ್ನದಿಂದಲೇ ಬೆಳೆಯುತ್ತದೆ. ಪ್ರಾಣಿಗಳ ಪಂಚಪ್ರಾಣಗಳು ಅನ್ನದ ಮೇಲೆ ನಿಂತಿರುತ್ತದೆ. ಆದುದರಿಂದ ಅನ್ನದಾನವೇ ಸರ್ವಶ್ರೇಷ್ಠವಾದ ದಾನ. ಅನ್ನದಿಂದಲೇ ಮನುಷ್ಯನ ದೇಹದ ಅಂಗಾಂಗಗಳು ಕೆಲಸ ಮಾಡುವುದು. ಅನ್ನವೇ ಮನುಷ್ಯ ದೇಹಕ್ಕೆ ಚೇತನಾ ಶಕ್ತಿ ನೀಡಿ ಸಲಹುತ್ತದೆ. ಅನ್ನವನ್ನು ಯಾಚಿಸಿ ಬಂದ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ ಕಡಿಮೆಯಾದರೂ ಸಹ ಅನ್ನವನ್ನು ಅವರಿಗೆ ನೀಡಬೇಕು. ಇದರಿಂದ ಅನ್ನ ನೀಡಿದ ದಾನಿಯ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಮಾರ್ಗಾಯಾಸದಿಂದ ಅಂದರೆ ನಡೆದು ದಣಿದು ಬಂದ ಅತಿಥಿಗೆ ಅನ್ನವನ್ನು ನೀಡುವುದು ಅತ್ಯಂತ ಪುಣ್ಯ ಕಾರ್ಯ. ಮನೆಗೆ ಬಂದ ಅತಿಥಿಯನ್ನು ಎಂದೂ ನಿಂದಿಸಬಾರದು. ಹಸಿದು ಬಂದವರಿಗೆಲ್ಲ ಅವರ ವಿದ್ಯೆ, ಆಚಾರ ಯಾವುದನ್ನು ವಿಚಾರಿಸದೆ ಅನ್ನವನ್ನು ನೀಡಬೇಕು. ಅದರಲ್ಲಿಯೂ ವೇದ ಮತ್ತು ಬ್ರಹ್ಮತ್ವವನ್ನು ತಿಳಿದ ಜ್ಞಾನಿಗೆ ಅರ್ಪಿಸಿದ ಅನ್ನವು ಅಧಿಕ ಪುಣ್ಯಪ್ರದ. ಮಹಾಪಾಪ ಮಾಡಿದವನು ಕೂಡ ಅನ್ನದಾನದಿಂದ ಪರಿಶುದ್ಧನಾಗುತ್ತಾನೆ. ಮನೆಗೆ ಬಂದ ಅತಿಥಿಯ ಗೋತ್ರವನ್ನಾಗಲಿ, ಆಚರಣೆಯನ್ನಾಗಲಿ, ಅಧ್ಯಯನವನ್ನಾಗಲಿ ಕೇಳಬಾರದು. ಹಸಿದು ಬಂದ ಭಿಕ್ಷುಕನನ್ನು ಕೂಡ ಬ್ರಾಹ್ಮಣನೆಂದೇ ತಿಳಿದು ಪ್ರೀತಿಯಿಂದ ಅನ್ನವನ್ನು ಕೊಡಬೇಕು. ಈ ಲೋಕದಲ್ಲಿ ಅನ್ನದಾನ ಮಾಡಿದವರಿಗೆ ಸ್ವರ್ಗಾದಿ ಪುಣ್ಯ ಲೋಕಗಳಲ್ಲಿ ಸಕಲ ವಿಧವಾದ ಸುಖ ಸಂಪದಗಳು, ಭೋಗೋಪಭೋಗಗಳು ದೊರಕುವುದು. ಆದುದರಿಂದ ಮನುಷ್ಯರು ವಿಶೇಷವಾಗಿ ಅನ್ನದಾನವನ್ನು ಮಾಡಬೇಕು. 1000 ಹಸುಗಳ ದಾನವು 1 ಎತ್ತಿನ ದಾನಕ್ಕೆ ಸಮ. 10 ಎತ್ತುಗಳ ಸಮ 1 ಬಂಡಿ ದಾನ. 10 ಬಂಡಿಗಳ ದಾನಕ್ಕೆ ಸಮ 1 ಕುದುರೆ ದಾನ. 1000 ಕುದುರೆ ದಾನಕ್ಕೆ ಸಮ 1 ಆನೆಯ ದಾನ. 1000 ಆನೆಗಳ ದಾನಕ್ಕೆ ಸಮಾನ 1 ಸುವರ್ಣ ದಾನ. 1000 ತೊಲ ಬಂಗಾರ ದಾನಕ್ಕೆ ಸಮ ವಿದ್ಯಾದಾನ. ವಿದ್ಯಾದಾನಕ್ಕಿಂತ ಕೋಟಿ ಪಟ್ಟು ಪುಣ್ಯ ಭೂದಾನ. 1000 ಭೂದಾನಗಳಿಗೆ ಸಮ 1 ಗೋದಾನ. 1000 ಗೋದಾನಕ್ಕಿಂತ ದೊಡ್ಡದು 1 ಅನ್ನದಾನ. ಅಂದರೆ ಗೋದಾನ ಅಂದರೆ ಹಸು ಮತ್ತು ಕರುವಿನ ದಾನ. ಹಾಗಾಗಿ 1000 ಗೋದಾನಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಅನ್ನದಾನ ಮಾಡುವುದು. ಇನ್ನು ಜಲದಾನವೂ ಸಹ ದಾನಗಳಲ್ಲಿ ಉತ್ತಮವಾದದ್ದು. ಆದುದರಿಂದ ಮನುಷ್ಯನು ಕೆರೆ, ಕಾಲುವೆ, ಬಾವಿ, ಹೊಂಡ, ಹೊಕ್ಕರಣೆ, ಸರೋವರ ಮುಂತಾದವುಗಳನ್ನು ತೋಡಿಸಿ ಜನರಿಗೆ ನೀರನ್ನು ಒದಗಿಸಬೇಕು. ಯಾರು ನಿರ್ಮಿಸಿದ ಜಲಾಶಯದಲ್ಲಿನ ನೀರನ್ನು ಹಸುಗಳು ಕುಡಿಯುವುದೋ, ಬಡವರು, ಬಲ್ಲಿದರು, ಭಿಕ್ಷುಕರು, ಬ್ರಾಹ್ಮಣರು, ಬಂಧು ಬಾಂಧವರು ಸ್ನಾನಾಪನಾದಿಗಳನ್ನು ಮಾಡುವರೋ ಮತ್ತು ಬೇಸಿಗೆ ಕಾಲದಲ್ಲಿ ಸಿಹಿ ನೀರು ಕುಡಿದು ತೃಪ್ತಿ ಪಡುವರೋ ಆ ಮನುಷ್ಯನು ತನ್ನ ಆಯುಷ್ಯದಲ್ಲಿ ಎಂದೂ ದುಃಖ ಪಡುವುದಿಲ್ಲ. ಮುಂದೆ ಮರಣೋತ್ತರ ಕಾಲದಲ್ಲಿ ನರಕವನ್ನು ನೋಡುವುದಿಲ್ಲ. ಅಂತಹ ಪುಣ್ಯಪ್ರದವಾದ ಕೆಲಸ ಜಲದಾನ ಮಾಡುವುದು. ಯಾವುದಾದರೂ ದೇಶದಲ್ಲಿ, ಊರುಗಳಲ್ಲಿ ಅಥವಾ ಹೊಲದಲ್ಲಿ ನೀರಿನ ಕೆರೆ, ಹೊಂಡ, ಬಾವಿ ಕಟ್ಟಿಸಿದವರು 3 ಲೋಕಗಳಲ್ಲಿಯೂ ಪೂಜಿತನಾಗುತ್ತಾನೆ. ಯಾವ ಕೆರೆ ಅಥವಾ ಹೊಂಡ, ಸರೋವರದಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರು ತುಂಬಿದರೆ
ಅಂತಹ ಕೆರೆ ನಿರ್ಮಿಸಿದ ಮನುಷ್ಯನಿಗೆ ಅಗ್ನಿಹೋತ್ರದ ಫಲ ಲಭಿಸುತ್ತದೆ. ಹೇಮಂತ, ಶಿಶಿರ ಋತುಗಳಲ್ಲಿ ನೀರು ನಿಲ್ಲುವ ಜಲಾಶಯ ನಿರ್ಮಿಸಿದವರಿಗೆ 1000 ಗೋದಾನದ ಫಲ ಲಭಿಸುವುದು. ಬೇಸಿಗೆಯಲ್ಲಿಯೂ ನೀರು ಬತ್ತದಂತೆ ಸಮೃದ್ಧವಾಗಿ ನೀರು ತುಂಬಿದ ದೊಡ್ಡ ಜಲಾಶಯ, ಕೆರೆಗಳನ್ನು ನಿರ್ಮಿಸಿದವರಿಗೆ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.